previous class? Just we have started with the function called as f of x. Okay. So f of x and the function in the start ಮಾಡಿದ್ವಿ, that is f of x equal to 0. Okay. Okay. So f of x equal to 0 ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಇದನ್ನ ನಾವು ಎಲ್ಲೆಲ್ಲಿ ಮೀನ್ಸ್ ಎಲ್ಲಾ ಕಡೆ ಇದನ್ನ ಯೂಸ್ ಮಾಡ್ತಾರ ಅಂತ ಹೇಳ್ತಾರೆ, ಲೈಕ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒಳಗ. ಸೊ ಎಲ್ಲಾ ಕಡೆನೂ ಇದನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಇದ್ರಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ರೂಟ್ಸ್ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ರೂಟ್ಸ್ ಆಫ್ ದ ಇಕ್ವೇಶನ್ ಫೈಂಡ್ ಮಾಡ್ತೀವಿ. ಸೊ ದಿಸ್ ಇಕ್ವೇಶನ್ ಇಸ್ ಕಾಲ್ಡ್ ಆಸ್ ಏನಂತ ಕರೆದ್ವಿ ನಾವು, ರೂಟ್ಸ್ ಆಫ್ ದ ಇಕ್ವೇಶನ್ ಅಂತೇಳಿ ಕರೆದ್ವಿ. ಸೊ ಈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ನಿಂದ ಏನ್ ಫೈಂಡ್ ಔಟ್ ಮಾಡ್ತೀವಿ ನಾವು, ರೂಟ್ಸ್ ಫೈಂಡ್ ಔಟ್ ಮಾಡ್ತೀವಿ, ಲೈಕ್ ವ್ಯಾಲ್ಯೂ ಆಫ್ ಎಕ್ಸ್, ವ್ಯಾಲ್ಯೂ ಆಫ್ ವೈ. ಸೊ ಹಂಗ ಸೊ ದಿಸ್ ಇಕ್ವೇಶನ್ ಇಸ್ ಕಾಲ್ಡ್ ಆಸ್ ರೂಟ್ಸ್ ಆಫ್ ದ ಇಕ್ವೇಶನ್ ಅಂತೇಳಿ ಕರಿತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇದನ್ನ ಈಕ್ವಲ್ ಟು 0 ಅದ. ಓಕೆ, ದಿಸ್ ಇಸ್ ಈಕ್ವಲ್ ಟು 0, ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ zeros of functions. Okay, zero of function ಅಂತಾನು ಕರಿತೀವಿ ಅಂತ ಹೇಳಕತ್ತಾನ. Those are the two things we are going to call roots of the equation and zeros of function. So as we seen in the previous class. Okay, next ಇದ್ರಾಗ ನಾವು ಯಾವುದೇ ಟೈಪ್ ಆಫ್ ಇಕ್ವೇಶನ್ಸ್ ನಾವು ಯೂಸ್ ಮಾಡಬಹುದು ಅಂತ ಹೇಳ್ತಾನೆ. ಸೊ ಎಫ್ ಆಫ್ ಎಕ್ಸ್ ಒಳಗೆ ನಾವು ಅಲ್ಜಿಬ್ರಾನು ಯೂಸ್ ಮಾಡಬಹುದು. ಓಕೆ, ಸೊ ಅಲ್ಜಿಬ್ರಿಕ್ ಇಕ್ವೇಶನ್ಸ್ ಸಾಲ್ವ್ ಮಾಡಬಹುದು, ಪಾಲಿನಾಮಿಯಲ್ ಇಕ್ವೇಶನ್ಸ್ ಸಾಲ್ವ್ ಮಾಡಬಹುದು. ಓಕೆ, ಆಮೇಲೆ ಟ್ರಾನ್ಸ್ರಿಗಲ್, ಓಕೆ ಸಾರಿ ಟ್ರಾನ್ಸೆಂಟಲ್, ಓಕೆ STRANCENDENTL ಟ್ರಾನ್ಸ್ಡೆಂಟಲ್. ಓಕೆ, ಟ್ರಾನ್ಸ್ಡೆಂಟಲ್ ಇಕ್ವೇಶನ್ಸ್ ನ ಸಾಲ್ವ್ ಮಾಡಬಹುದು. ಸೊ ಯಾವುದೇ ಟೈಪ್ ಆಫ್ ಇಕ್ವೇಶನ್ಸ್ ನಾವು ಸಾಲ್ವ್ ಮಾಡಬಹುದು ಅಂತೇಳಿ ಹೇಳಕತ್ತಾನ. ಓಕೆ, ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನ್ ನೋಡಿದ್ವಿ ಅಂತಂದ್ರೆ ನಾವು ವಿ ಹ್ಯಾವ್ ಸೀನ್ ಅಬೌಟ್ ದ ಡೆಫಿನೇಷನ್ ಆಫ್ ಲೀನಿಯರ್ ಅಂಡ್ ನಾನ್ ಲೀನಿಯರ್. ಓಕೆ, ನಾನ್ ಲೀನಿಯರ್ ಡೆಫಿನೇಷನ್ ನೋಡಿದ್ವಿ. ಈಗ ಎಫ್ ಆಫ್ ಎಕ್ಸ್ ಆದ್ಮೇಲೆ ನೆಕ್ಸ್ಟ್ ಏನ್ ನೋಡಿದ್ವಿ, ನಾನ್ ಲೀನಿಯರ್ ಡೆಫಿನೇಷನ್. Non-linear. Next we have seen the definition of the non-linear. Non-linear definition ಏನ್ ಹೇಳ್ತದೆ ಅಂತಂದ್ರೆ 2-dimensional ಒಳಗ. ಓಕೆ, ಸೊ 2-dimensional ಒಳಗ ಒಂದೇ ಪಾಯಿಂಟ್ ನಿಂತ ನಮಗ ಸ್ಟ್ರೈಟ್ ಲೈನ್ ಹಾಕಕ್ ಬರಂಗಿಲ್ಲ. ಓಕೆ, ಸೊ 2D ಒಳಗ ದಟ್ ಇಸ್ 2-dimensional ಒಳಗ ಒಂದೇ ಪಾಯಿಂಟ್ ನಿಂತ ನಮಗ ಸ್ಟ್ರೈಟ್ ಲೈನ್ ಹಾಕಕ್ ಬರಂಗಿಲ್ಲ. ಆಮೇಲೆ 3-dimensional ಒಳಗ 2 ಪಾಯಿಂಟ್ಸ್ ನಿಂತ ನಮಗ ಪ್ಲೇನ್ ಹಾಕಕ್ ಬರಂಗಿಲ್ಲ. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ದ ನಾನ್ ಲೀನಿಯರ್. ಏನ್ ಹೇಳಾಗತ್ತ ನಾನ್ ಲೀನಿಯರ್ ಡೆಫಿನೇಷನ್ ಒಳಗ 2-dimensional ಒಳಗ 1 ಪಾಯಿಂಟ್ ನಿಂತ ನಮಗ ಸ್ಟ್ರೈಟ್ ಲೈನ್ ಹಾಕಕ್ ಬರಂಗಿಲ್ಲ. 3D ಒಳಗ 2 ಪಾಯಿಂಟ್ಸ್ ನಿಂತ ನಮಗ ಪ್ಲೇನ್ ಹಾಕಕ್ ಬರಂಗಿಲ್ಲ. ದಟ್ ದೋಸ್ ಫಂಕ್ಷನ್ಸ್ ಆರ್ ಕಾಲ್ಡ್ ಆಸ್ ನಾನ್ ಲೀನಿಯರ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಅವಕ್ಕೆಲ್ಲ ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತೀವಿ ಅಂತ ಹೇಳ್ಬೋದು. ಓಕೆ, ಸೊ till here we have seen in the previous class. Remembered? Please remembered everyone? Yes, ma'am. Previous class in the Yes, madam. others? Yes, ma'am. Okay. Yes, ma'am. Okay. So next topic is about the algebraic equation. Okay, ನಾವು ಆಗಲೇ ಏನ್ ಹೇಳಿದ್ವಿ, ನಾವು f of x equal to 0 ಅಂದ್ರೆ f of x equal to 0 ನ ನಾವು ಎಲ್ಲಿ ಬೇಕಾದಲ್ಲೂ ಎಲ್ಲಾ ಟೈಪ್ ಆಫ್ ಇಕ್ವೇಶನ್ಸ್ ಒಳಗೂ ಯೂಸ್ ಮಾಡ್ತಿದ್ವಿ ಅಂತ ಹೇಳಿದ್ವಿ. ನಾ ಏನ್ ಹೇಳಿದೆ ಆಗಲೇ, ನಾನು ಅಲ್ಜಿಬ್ರಿಕ್ ಇಕ್ವೇಶನ್ಸ್ ಒಳಗೂ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಪಾಲಿನಾಮಿಯಲ್ ಒಳಗೂ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟ್ರಾನ್ಸೆಂಡೆಂಟಲ್ ಒಳಗೂ ಯೂಸ್ ಮಾಡ್ತೀವಿ ಅಂತ ಹೇಳಿದ. ಸೊ ಈಗ ನಾವೇನ್ ನೋಡೋಣ, ಅಲ್ಜಿಬ್ರಿಕ್ ಇಕ್ವೇಶನ್ ಅಂದ್ರೆ ಏನು, ಪಾಲಿನಾಮಿಯಲ್ ಇಕ್ವೇಶನ್ ಅಂದ್ರೆ ಏನು, ಟ್ರಾನ್ಸೆಂಡೆಂಟಲ್ ಇಕ್ವೇಶನ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ವಿಲ್ ಸಿ ಅಬೌಟ್ ದ ಅಲ್ಜಿಬ್ರಿಕ್ ಇಕ್ವೇಶನ್. ಓಕೆ, ಸೊ ಫಸ್ಟ್ we'll study what is algebraic equation. Okay, so algebraic equation ಅಂದ್ರೆ ಏನಂತ ನೋಡೋಣ. ಅಂದಾಗ ನಾವು f of x ಹೆಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಓಕೆ, ಸೊ algebraic equation ಅಂತಂದ್ರೆ ಏನ್ ಆತ ನೋಡಿ, in this equation we have y equal to f of x. Okay, algebraic equation ಒಳಗೆ ನಮಗೆ ಏನಿರ್ತದೆ ಅಂತಂದ್ರೆ equation y equal to f of x ಇರ್ತದೆ. is said to be algebraic. Okay, this y equal to f of x is said to be algebraic if ಏನಿರ್ತದೆ ಫಾರ್ಮ್ ಏನಿರುತ್ತೆ ಅಂತಂದ್ರೆ fn yn plus f of n minus 1 y of n minus 1 plus so on up to
f1 y1 plus f0 equal to 0. Okay, ಈ ಫಾರ್ಮ್ ನಾಗಿತ್ತು ಅಂದ್ರೆ ನಾವು ಅದನ್ನ algebraic equation ಅಂತ ಕರಿತೀವಿ. Okay, here algebraic equation ಯಾವ ಫಾರ್ಮ್ ನಾಗ ಇರ್ತದೆ? ಪ್ಲೀಸ್ ರಿಮೆಂಬರ್ y equal to f of x. f of x ಯಾವ ಫಾರ್ಮ್ ನಾಗ ಇರ್ತದೆ ಅಂತಂದ್ರೆ fn yn fn minus 1 yn minus 1 f1 y1 so on up to f0 ತನ ಇರ್ತದೆ ಅಂತ ಹೇಳ್ಬೇಕು. ಓಕೆ, ಸೊ ಯು ಕ್ಯಾನ್ ಅಂತ ಕರಿತೀವಿ ನಾವು ಇಂಥ ಇಕ್ವೇಶನ್ ಅಥವಾ ಇಂಥ ಫಾರ್ಮ್ಸ್ ಗೆ ಏನಂತ ಕರಿತೀವಿ ನಾವು algebraic equations ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಅಂತಂದ್ರೆ ನೋಡ್ರಿ ನಿಮ್ಗೆ ಇಲ್ಲಿ. ಓಕೆ, example is 3x plus 5y minus 10 equal to 0. Okay, next x cube minus xy minus 3y cube equal to 0. These are called as algebraic equations ಅಂತ ಹೇಳ್ಬೋದು. ನೀವು quadratic equations ಒಳಗೆ ಸಾಲ್ವ್ ಮಾಡಿರ್ತೀರಿ algebraic equations. ಓಕೆ, ಸೊ ಇವೆಲ್ಲ ಏನಿರ್ತಾವೆ ಯಾವ ಫಾರ್ಮ್ ನಾಗ ಇರ್ತದೆ? fn yn fn minus 1 yn minus 1 so on up to f1 y1 f0 y0. ಸೊ ಈ ಫಾರ್ಮ್ ನಾಗ ಇರ್ತದೆ ನಿಮ್ದು ಇಕ್ವೇಶನ್. ಸೊ algebraic equations ಎಕ್ಸಾಂಪಲ್ ಹೇಳ್ಬೇಕಂದ್ರೆ 3x plus 3y minus 10 equal to 0 x cube minus xy. ಸೊ ಏನೇ ಇದೆ, ಸೊ ಯಾವ್ದೋ ಫಾರ್ಮ್ ಆಫ್ ಇವೆಲ್ಲ ಏನಂತ ಕರಿತೀವಿ ನಾವು algebraic equations ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಏನಿರ್ತದೆ ನಮ್ಗೆ ಇನ್ಫೈನೈಟ್ ಪೇರ್ಸ್ ಇರ್ತದೆ. x ಮತ್ತೆ y ಏನಿರ್ತದಲ್ಲ, x and y ಏನಿರ್ತದೆ ಎರಡು infinite pairs ಇರ್ತದೆ ಅಂತ ಹೇಳ್ತಾರೆ ನೋಡಿ. These equations have an infinite number of pairs of x and y. So x and y ನಾವು ಎಷ್ಟು ಬೇಕಾದಷ್ಟನ್ನು ತಗೋಬಹುದು ಅಂತ ಹೇಳ್ತಾನೆ. So this is about the algebraic equation. Clear? Please reply everyone. Yes, ma'am. Yes, ma'am. Equation. Everyone. Yes, ma'am. Yes, ma'am. ಓಕೆ, ಯಾವಾಗೂ ನೆನ್ಪನಾಗ ಇಟ್ಕೋಬೇಕು ಅಲ್ಜಿಬ್ರಿಕ್ ಅಂತಂದ್ರೆ ನಮಗ್ ಪೇರ್ ಆಫ್ ಎಕ್ಸ್ ಅಂಡ್ ವೈ ಬರ್ತದೆ ನಮಗೆ. ಓಕೆ, ಸೊ ಯಾವಾಗೂ ಅಲ್ಜಿಬ್ರಿಕ್ ಒಳಗೆ ಎಕ್ಸ್ ಮತ್ತೆ ವೈ ಎರಡು ಬರ್ತದೆ. ಎಕ್ಸ್ ಇರ್ಬೋದು ವೈ ಇರ್ಬೋದು ಅಥವಾ ಪೇರ್ ಆಫ್ ಎಕ್ಸ್ ವೈನು ಇರ್ಬೋದು. ಸೊ ಅಲ್ಜಿಬ್ರಿಕ್ ಅಂತಂದ್ರೆ ಯಾವಾಗೂ ನಮ್ಗೆ ವಿ ಹ್ಯಾವ್ ಟು ಕೋಎಫಿಷಿಯಂಟ್ ಹಿಯರ್ ಎಕ್ಸ್ ಅಂಡ್ ವೈ ಅಂತೇಳಿ ಇರ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ ಅಬೌಟ್ ದ ಪಾಲಿನೋಮಿಯಲ್ ಇಕ್ವೇಶನ್ಸ್. So next we have polynomial equation. Okay, so polynomial equation, the polynomial equations are simple class of algebraic equation. Algebraic equation in the one the class anta helbodu. So polynomial is a class of algebraic equation anta helbodu. Class of algebraic equation. Okay, so polynomial equation is a class of algebraic equation. ಆಮೇಲೆ ಇದು ಯಾವ ಫಾರ್ಮ್ ನಾಗ ಇರ್ತದೆ ಅಂತಂದ್ರೆ ಇಲ್ಲಿ an xn plus an minus 1 xn minus 1 plus a ಎಲ್ಲಾದ್ರೂ so on up to a1 x plus a0 equal to 0. Okay, so ಇಲ್ಲಿ ಲಕ್ಷ ಕೊಡ್ರಿ, ಯಾವಾಗೂ ಏನಿರ್ತದೆ ಇಲ್ಲಿ only we have one term x ಅನ್ನೋದು ಒಂದೇ ಟರ್ಮ್ ಇರ್ತದೆ polynomial ಒಳಗೆ. ಓಕೆ, algebra ಒಳಗ ನಿಮ್ಗೆ you have combination of x and y ಇರ್ತದೆ, ಬಟ್ ಇಲ್ಲಿ ಏನಿರ್ತದೆ ನಮಗೆ ಬರೀ in the form of x ಅಷ್ಟೇ ಇರ್ತದೆ. ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂದ್ರೆ ನಿಮಗೆ 5x cube ಅಥವಾ 5x to the power of 5 minus x cube plus 3x square equal to 0. Okay, next x cube minus 4x square plus x plus 6 equal to 0. These are of the form of polynomial equation ಅಂತ ಹೇಳ್ಬೋದು. ಸೊ polynomial equation ಆಗಿ ಏನಿರ್ತದೆ, we have only one term. Okay, variable term ಒಂದೇ ಇರ್ತದೆ. It may be x, it may be y, ಒಂದೇ term ಇರ್ತದೆ. ಬಟ್ algebraic ಒಳಗೆ ಏನಿರ್ತದೆ we have x and y. Okay, ಸೊ ಇದಕ್ಕೆ ಏನಂತ ಕರಿತೀವಿ ನಾವು polynomial equation ಅಂತ ಕರಿತೀವಿ. ಇಲ್ಲಿ ನಮಗ polynomial equations ಒಳಗ ರೂಟ್ಸ್ ಬರ್ತಾವ. ಓಕೆ, ಯಾವ ರೂಟ್ಸ್ ಬರ್ತಾವ ನಿಮ್ಗೆ ಆಲ್ರೆಡಿ ನೀವು ಓದಿರಿ. So we have roots here. First one is real and distinct, real and different. Okay, so first one is real and different. Second one is real and repeated. Okay, second one is real and repeated, and third one is complex number.
we have three roots here. Okay, polynomial more roots adava. One is real and different, real and repeated, and complex number. These are the three roots we are going to see in the polynomial antare ಹೇಳ್ಬೋದು. Clear? ಮ್ಯಾಮ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಒಂದದಲ್ರಿ. ಅದು ಇಕ್ವೇಶನ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಒಳಗೆ ನೋಡ್ತಿರಿದು. ಓಕೆ, ದಿಸ್ ಇಸ್ ಪಾಲಿನಾಮಿಯಲ್ ಇಕ್ವೇಶನ್. ಆಲ್ಮೋಸ್ಟ್ ಎಲ್ಲ ಸೇಮ್, ಬಟ್ ನೇಮ್ ಅಷ್ಟೇ ಡಿಫರೆಂಟ್ ಕೊಟ್ಟಿರ್ತಾನೆ ಅಷ್ಟೇ. ಕ್ಲಿಯರ್? ಓಕೆ ಮ್ಯಾಮ್, ಕ್ಲಿಯರ್. Okay, so everyone clear about the polynomial equations? Yes, ma'am. Others? Yes, ma'am. Yes, ma'am. What about others? Yes, ma'am. Others. Fast. Algebraic ಮತ್ತು polynomial ಎರಡು ತಿಳಿದ್ವಾ? Okay. So next we'll go for the transcendental equation. ಏನ್ ಸ್ಪೆಲ್ ಮಾಡ್ತೀರಪ್ಪ ಇದನ್ನ? transcendental. What you are going to spell this one? English expert students. Anybody? Transcendental. Anybody ಏನ್ ಸ್ಪೆಲ್ ಮಾಡ್ತೀರಾ ಇದನ್ನ? Okay, it's okay. So transcendental equation ಅಂತಂದ್ರೆ ಏನದ? Non-algebraic equations. Okay, non-algebraic equations. Okay, non-algebraic equations are called as transcendental equations ಅಂತ ಹೇಳ್ಬೋದು. Okay, so algebraic equations ಯಾವ ಇರಂಗಿಲ್ಲ ಅವನ್ನೆಲ್ಲ transcendental equations ಇರ್ತಾವ ಅಂತ ಹೇಳ್ಬೋದು. So here we have trigonometric functions ಇರ್ತಾವ ಇಲ್ಲ ನಮ್ಗ. We have trigonometric functions, we have logarithmic functions, we have exponential functions, etc. Okay, exponential, logarithmic, trigonometric ಇಂಥವೆಲ್ಲ ನಮಗ ಫಂಕ್ಷನ್ಸ್ ಗಳು ಬರ್ತಾವ. ಸೊ ಅಂತವಕ್ಕೆ ಏನಂತ ಹೇಳ್ತೀವಿ? ಟ್ರಾನ್ಸ್ಡೆಂಟಲ್ ಇಕ್ವೇಶನ್ ಅಂತ ಕರಿತೀವಿ. ಓಕೆ, ಸೊ ನಾನ್ ಅಲ್ಜಿಬ್ರಿಕ್ ಇಕ್ವೇಶನ್ಸ್ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ಡೆಂಟಲ್ ಇಕ್ವೇಶನ್. ಸೊ ಇದ್ರಾಗ ಏನೇನ್ ಬರ್ತಾವ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ trigonometric, logarithmic, exponential. So these all are the transcendental equations ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ನಿಮಗೆ ಕೊಡ್ಬೇಕಾಗಿತ್ತಂದ್ರೆ 2 sin x minus x equal to 0. Okay, next log x square minus 1 equal to 0. Next e to the power of x sin x minus 1 by 2 x equal to 0. Okay, when you are solving differentiation and integration problems solve ಮಾಡ್ಬೇಕಾದ್ರೆ ಈ type of equations ಬರ್ತಾವೆ. Okay, where we are using sine ಅಂದ್ರೆ trigonometric functions ಯೂಸ್ ಮಾಡ್ತೀವಿ, ಆಮೇಲೆ logarithmic functions ಯೂಸ್ ಮಾಡ್ತೀವಿ, ಆಮೇಲೆ exponential functions ನ ಯೂಸ್ ಮಾಡ್ತೀವಿ. ಸೊ ಅಂತವಕ್ಕೆಲ್ಲ ಏನಂತ ಕರಿತಾನ? ಟ್ರಾನ್ಸ್ಡೆಂಟಲ್ equations ಅಂತ ಕರಿತಾನೆ. ಸೊ ಕ್ಲಿಯರ್ ಅಬೌಟ್ ದ ಟ್ರಾನ್ಸ್ಡೆಂಟಲ್ equations? Yes, ma'am. Yes, ma'am. Okay, ಮ್ಯಾಮ್ ಡಿಫ್ರೆನ್ಸಿಯೇಷನ್ ಈ ಸೆಮ್ ಹೋದ್ರಿ? ಏನಾತಪ್ಪ? ಡಿಫ್ರೆನ್ಸಿಯೇಷನ್ ಈ ಸೆಮ್ ಹೋದ್ರಿ? ಪರ್ಟಿಕ್ಯುಲರ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅಂತಿಲ್ಲ, ಬಟ್ ನೀವು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದಾಗ ಒಂದ್ ಸ್ವಲ್ಪ ಯೂಸ್ ಮಾಡ್ತೀರ ಅಷ್ಟೇ. ನಾಟ್ ಪರ್ಟಿಕ್ಯುಲರ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅಂತ ಸಬ್ ಟಾಪಿಕ್ಸ್ ಇಲ್ಲ ನಿಮಗೆ. ಓಕೆ ಓಕೆ ಮ್ಯಾಮ್. ಬಟ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಕತ್ತೇನೆ. ಟ್ರಾನ್ಸ್ಡೆಂಟಲ್ ಎಕ್ಸಾಂಪಲ್ಸ್ ಅಂತಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಲೈಕ್ ನಾವು ಡಿಫ್ರೆನ್ಸಿಯೇಷನ್ ಸಾಲ್ವ್ ಮಾಡ್ಬೇಕಾದಾಗ, ಇಂಟಿಗ್ರೇಷನ್ ಸಾಲ್ವ್ ಮಾಡ್ಬೇಕಾದಾಗ ನೋಡಿರಿ ನೀವು ಎಲ್ಲಾರು. math students may remember easily, but others also you have solved in your PUC. Okay, differentiation and integrations. Okay, so ಅವಾಗ ಏನದ ಇಂಥ equations ಅನ್ನ ನೋಡ್ತೀವಿ, ಅಂತ equations ಗೆ ಏನಂತ ಕರಿತೀವಿ? transcendental equations ಅಂತ ಕರಿತೀವಿ. where there is no algebraic equations ಅಂದ್ರೆ x square y square ಇಂತ algebraic equations ಇರಂಗಿಲ್ಲ, ಅಂತವಕ್ಕೆಲ್ಲ transcendental equations ಅಂತ ಕರಿತೀವಿ. clear all three equations: algebraic, polynomial and transcendental? Please reply. Yes, ma'am. Others, I want everyone to reply. Everyone clear? Yes, ma'am.
all Smita, Vaishnavi, Vinayak, Vivek, ma'am. Ganga, Alam Prabhu, Jayashri, Yes, ma'am. Understood, ma'am. Jayashri, Baswaraj, ಎಲ್ಲಾರು ನಾನು ಹೆಸರು ತಗೊಂಗಿಲ್ಲ ನಿಮ್ದು ಎಲ್ಲಾರು ಕ್ಲಿಯರ್ ಆಯ್ತಾ all three equations? Okay. Okay, then we'll stop now. So totally ನಿನ್ನೆ ಅಲ್ಲ ಮೊನ್ನೆ ಕ್ಲಾಸ್ ಮತ್ತೆ ಇವತ್ತಿನ ಕ್ಲಾಸ್ ದಟ್ ಈಸ್ ಇಂಟ್ರೊಡಕ್ಷನ್ ಮುಗಿತ ಅಂತ ಹೇಳಿದೆ ನಾನು ನಿಮಗೆ. ಓಕೆ, ಸೊ ಫ್ರಮ್ ಪ್ರಿವಿಯಸ್ ಕ್ಲಾಸ್ ಮತ್ತೆ ಈ ಕ್ಲಾಸ್ನಾಗ ಎರಡು ಕೂಡಿನಿಂದ ಇಂಟ್ರೊಡಕ್ಷನ್ ಮುಗಿತ. ನೆಕ್ಸ್ಟ್ ಮೆಥಡ್ಸ್ ಆಫ್ ಸೊಲ್ಯೂಷನ್ಸ್ ಇವನ್ನ ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ ಅಂತ ಇಷ್ಟೊತ್ತೇನ್ ನೋಡ್ತಿರಲ್ಲ ಇಕ್ವೇಷನ್ಸ್ ನ ಅವ್ ಹೆಂಗ್ ಸೊಲ್ಯೂಷನ್ಸ್ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ನಾಗ ನೋಡೋಣ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ವಿತ್ ದ ಇಂಟ್ರೊಡಕ್ಷನ್ ಅಂತ ಹೇಳಿ ಹೇಳ್ಬೋದು. ಕ್ಲಿಯರ್? Okay, madam. Yes, ma'am. ನೋಟ್ಸ್ ಬರಾಕತ್ತೀರಿ? ನಮ್ಮ ಮನೆ ಕಳ್ಸಿದ್ದೆ ಬರ್ದಿರಿ? Yes, Yes, ma'am. ma'am. ಮನೆ ಕ್ಲಾಸಿಂದ ಗ್ರೂಪ್ ನ ಕಳ್ಸಿದ್ದಲ್ಲ ಬರೆದಿರಿ? ಯಾರು ಬರ್ದಿರಿ? ಪ್ರಾಂಪ್ಟ್ ಆಗಿ ಹೇಳ್ರಿ ಯಾರು ಬರ್ದಿರಿ, ಯಾರ್ಯಾರು ಬರ್ದಿರಿ? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಬರೀ ಲೆಟ್ಟಿಂಗ್ರಿ ಏನಾರಿ. ಹಾ, ಯಾರ್ಯಾರು ಬರ್ದಿರಿ? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಪ್ರಾಂಪ್ಟ್, ಬಿ ಪ್ರಾಂಪ್ಟ್. ಒಂದೇ ಕ್ಲಾಸಿನ ಲಾಸ್ಟ್ ಒಂದೇ ಕ್ಲಾಸಿನ ಕೇಳ್ತೀನಿ. ಫಸ್ಟ್ ಅನ್ಬೇಕಂದ್ರೆ ಸ್ಲೋ ಬರೀರಿ. ಲಾಸ್ಟ್ ಒಂದ್ ಕ್ಲಾಸಿನ ಯಾರು ಬರ್ದಿರಿ? ಓಕೆ, ವೆರಿ ಗುಡ್. ಅದರ್ಸ್ ಪ್ಲೀಸ್ ರೈಟ್. ಯಾಕಂದ್ರೆ ನಿಮಗ ಪೆಂಡಿಂಗ್ ಉಳಿತದ. ಡೇ ಟು ಡೇ ಬರ್ಕೊತ ಹೋಗ್ರಿ. ಇವತ್ ಕ್ಲಾಸ್ ಸೆಂಡ್ ಮಾಡ್ತೀನಿ ಗ್ರೂಪ್ನಾಗ, ಬರೀರಿ. ಓಕೆ, so hope we'll end here. Hope you have understood the today's class and the previous class. This completes your introduction. First topic. Next topic is methods of solution. We'll see in the next class. Okay. ನಾಳೆ ಕ್ಲಾಸ್ ಇಲ್ಲ, ನ್ಯೂಮರಿಕಲ್ಸ್ ಇಲ್ಲ. ನಾಡ್ದಿಲ್ಲ, ಡೈರೆಕ್ಟ್ಲಿ ಮಂಡೇ we'll see the methods of solutions. Okay. Thank you all. Thank you, ma'am. Okay. Good day.